ನಟ ಶಿವರಾಜ್ ಕುಮಾರ್ ಬಗ್ಗೆ ನೀಡಿದ್ದ ಲಘು ಹೇಳಿಕೆ ಖಂಡಿಸಿ ಕುಮಾರ್ ಬಂಗಾಪ ಅವರ ಬೆಂಗಳೂರಿನ ನಿವಾಸಕ್ಕೆ ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳು ಮುತ್ತಿಗೆ ಹಾಕೋಕೆ ಯತ್ನಿಸಿದ್ದಾರೆ. ಈ ಬಗ್ಗೆ ಕುಮಾರ್ ಬಂಗಾಪ ಟ್ವೀಟ್ ಮಾಡಿ ಮತ್ತೆ ಬಬ್ರು ಅನ್ನೋ ಸಿನಿಮಾ ಡೈಲಾಗ್ ಕೂಡ ಹೊಡೆದಿದ್ದಾರೆ. ಇದು ರಾಜಕೀಯ ತರ ನೋಡಿಪ್ಪ ಫ್ಯಾನ್ಸು ಸುಮ್ಮನೆ ತಗೊಳ್ಳುತ್ತೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ ವಲಸೆ ಬಂದಿರುವ ಲಕ್ಷ್ಮಣ್ ಸವದಿ ಬಗ್ಗೆ ಸತೀಶ್ ಜಾರಕಿಹೊಳಿ ನೀಡಿರುವ ಹೇಳಿಕೆಗೆ ಅಥಣಿ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ ಹೊರಹಾಕಿ ಇವೆಲ್ಲ ವಾಪಸ್ ಪಡಿಬೇಕು ಸಚಿವರು ಅಂದಿದ್ದಾರೆ. ಹೌದಾ ಸರ್? ತ್ರಿಶೂರ್ನಲ್ಲಿ ಕಾಂಗ್ರೆಸ್ ಸೋಲಿಗೆ ಕಾರಣ ಹುಡುಕೋಕೆ ಕರೆಯಲಾಗಿದ್ದ ಸಭೆಯಲ್ಲಿ ಬಣ ಸಂಘರ್ಷ ನಡೆದುಬಿಟ್ಟಿದೆ. ಅಲ್ಲಿ ಮೊದಲು ಜಿಲ್ಲಾ ನಾಯಕರ ನಡುವೆ ವಾಗ್ವಾದ ಆಯಿತು. ಕೊನೆಗೆ ಇದೇ ವಿಚಾರವಾಗಿ ಎರಡೂ ಬಣಗಳ ನಡುವೆ ಪರಸ್ಪರ ಹೊಡೆದಾಡಿಕೊಂಡೇ ಬಿಟ್ಟಿದ್ದಾರೆ. ಪುಣೆಯ ಕಿಲ್ಲರ್ ಬಾಯ್ ಕುಟುಂಬಕ್ಕೆ ಸೇರಿದ ರೆಸಾರ್ಟ್ ಮೇಲೆ ಅಧಿಕಾರಿಗಳು ಬುಲ್ಡೋಸರ್ ಹರಿಸಿದ್ದಾರೆ. ಮಹಾಬಲೇಶ್ವರದಲ್ಲಿ ಯಾವುದೇ ಅನುಮತಿ ಪಡೆದ ಆರೋಪ ಕುಟುಂಬ ರೆಸಾರ್ಟನ್ನು ಸತಾರಾ DC ನೆಲಸಮ ಮಾಡಿದ್ದಾರೆ. ಒಳ್ಳೇದು ಮಾಡಿದ್ರಿ, ಅವ್ರ ಮನೇನೂ ಹಿಂಗೆ ಮಾಡಿಬಿಡಿ ಹೇಳ್ತೀನಿ. ಬೆಸ್ಟು, ಸತ್ತವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ. ಮಾಕು ಕೊಬ್ಬು ಮತ ದುಡ್ಡಿಂದು. ಡೆನ್ಮಾರ್ಕ್ ಪ್ರಧಾನಿ ಮೆಟ್ಟೆ ಫ್ರೆಡ್ರಿಕ್ಸನ್ ಮೇಲೆ ರಾಜಧಾನಿ ಕೋಪೆನ್ ಹೆಗೆನ್ನಲ್ಲಿ ದುಷ್ಕರ್ಮಿ ಒಬ್ಬ ದಾಳಿ ನಡೆಸಿದ್ದಾನೆ. ಕೂಡಲೇ ಪ್ರಧಾನಿ ಅಂಗರಕ್ಷಕರು ದುಷ್ಕರ್ಮಿಯನ್ನು ಬಂಧಿಸಿದ್ದಾರೆ. ಘಟನೆ ಬಗ್ಗೆ ಪ್ರಧಾನಿ ಮೋದಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಪಾಪದ ಪಾಲಿಟಿಷಿಯನ್ಸು ಇದಿಲ್ಲದೆ ರಕ್ಷಣೆ ಇಲ್ಲದೆ ಸುಮ್ಮನೆ ಓಡಾಡ್ತಿರ್ತಾರೆ. ಸ್ವಲ್ಪ ಇಂಡಿಯಾನವರು ಫೋನ್ ಮಾಡಿ ಕೇಳ್ಕೊಳ್ಳಿ, ಅಧಿಕಾರದಲ್ಲಿ ಇಲ್ದಿದ್ರು ಹೆಂಗೆ ಸೈರನ್ ಹಾಕೊಂಡು ಓಡಾಡಬೇಕು ಅನ್ನೋದನ್ನು. ಏನರಪ್ಪ, ಅಸ್ತಮಾ ನಿವಾರಣೆ ಮದ್ದು ಪಡೆಯಲು ಕೊಪ್ಪಳದ ಕುಟುಕನಹಳ್ಳಿಗೆ ಸಾವಿರಾರು ಮಂದಿ ಬಂದಿದ್ದರು. ಔಷಧಿ ಉಚಿತವಾಗಿ ಕೊಡ್ತಾರಂತಾರೆ ಕುಲಕರ್ಣಿ ಕುಟುಂಬ. ಇವತ್ತು ಬೆಳಿಗ್ಗೆ ಎಲ್ಲ ತಗೊಂಡಿದ್ದಾರೆ. ಏನೋ ಅವ್ರ ನಂಬಿಕೆ ವಾಸಿ ಆಗ್ಬೋದು. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ನಿಯಂತ್ರಣ ತಪ್ಪಿದ ಕಾರೊಂದು ಹೆದ್ದಾರಿ ಪಕ್ಕದ ಕೆರೆಗೆ ಹಾರಿದ ಘಟನೆ ಚನ್ನಪಟ್ಟಣದ ಸಂಕಲಗೆರೆ ಗೇಟ್ ಬಳಿ ನಡೆದಿದೆ. ಘಟನೆಯಲ್ಲಿ ಕಾರಿನಲ್ಲಿದ್ದಂಥ 4 ಗಂಭೀರ ಗಾಯಗೊಂಡಿದ್ದಾರೆ. ಅಪಘಾತ ದೃಶ್ಯ ಮಾತ್ರ ಭಯಂಕರವಾಗಿದೆ. ಅದೇನ್ರಿ ಜೇಮ್ಸ್ ಬಾಂಡ್ ಕಾರ್ ಥರ ಹೊಟ್ಟಾಯ್ತು ಒಳಿಕೆ. ಅದು ಅಲ್ಲಿ ಡಿವೈಡರ್ ಡಿಕ್ಕಿ ಹೊಡೆಯುತ್ತೆ. ಭಾರಿ ದುರಂತದಿಂದ ಏರ್ ಕೆನಡಾ ವಿಮಾನ ಪಾರಾಗಿದೆ. ಟೊರೊಂಟೋದಿಂದ ಟೇಕ್ ಆಫ್ ಆಗುವ ಹೊತ್ತಲ್ಲಿ ಬೆಂಕಿ ಕಾಣಿಸಿದೆ ಎಂಜಿನ್ನಲ್ಲಿ. ಪುಣ್ಯ ಯಾರಿಗೇನೂ ಆಗಿಲ್ಲ, ಎಲ್ಲರೂ ಬಚಾವ್. ರಣಮಳೆಗೆ ಪುಣೆ ಬೀದಿಗಳೆಲ್ಲ ತುಂಬಿ ಹರಿತಾ ಇವೆ. ಸವಾರರು ಪರದಾಡ್ತಾ ಇದ್ದಾರೆ. ಆದರೆ ಒಬ್ಬಾತ ಮಾತ್ರ ಮಳೆಯನ್ನು ಸಖತ್ ಎಂಜಾಯ್ ಮಾಡಿದ್ದಾನೆ. ತೇಲುವ ಹಾಸಿಗೆಯಲ್ಲಿ ಮಲಗಿ ಯುವಕನೊಬ್ಬ ನೀರಲ್ಲಿ ಜಾರಿದ್ದಾನೆ.